ಅಪ್ಪ ನಾನ್ ಎಷ್ಟನ ಕಷ್ಟಪಟ್ಟು ದುಡಿಲಿ, ಈ ತ್ವಾಟದಾಗ ಬಂದಿರೋ ಕಾಸು ಪಾಸು ಎಲ್ಲ ಈ ಅಮ್ಮ ತಗೊಂಡೋಗ್ ಅದ್ ಏನ್ ಮಾಡ್ತೈತೋ ಗೊತ್ತಿಲ್ಲ ಕಣಪ್ಪ. ಈ ಅಮ್ಮ ಸುಮ್ನೆನೆ ಅದೇನೋ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಟಿವಿ ತಂದ್ಬಿಟ್ಟು ಆಂಟಿ ಪಕ್ಕದ ಮನೆ ಆಂಟರ್ ಮನೆಗೆಲ್ಲ ಇಕ್ಬಿಟ್ಟೈತಂತೆ ಕಣಪ್ಪ. ನನಗಂತೂ ಸಾಕಾಗೋಗ್ಬಿಟ್ಟೈತೆ ಕಣಪ್ಪ. ದುಡ್ಡುಗ್ ಲೆಕ್ಕನೇ ಸಿಗ್ತಿಲ್ಲ ಕಣಪ್ಪ ನನ್ಗಂತೂನುವೆ. ನಾನ್ ನನ್ ಹೆಂಡ್ತಿ ಮೇಲೆ ಜಗಳ ಮಾಡ್ದೆ ಸುಮ್ನೆನೆ. ದುಡ್ಡು ಅದು ಇದು ಅಂತ ಹೇಳ್ಬಿಟ್ಟು. ಅಮ್ಮ ಎಲ್ಲಾ ದುಡ್ಡುನು ನುಂಗ್ ನೀರ್ ಕುಡ್ದೈತೆ. ಎಲ್ಲಿಗ್ ತಗೊಂಡೋಗ್ ಕೊಡ್ತೈತೆ ಏನು ಎತ್ತ ಅಂತ ಮಾತ್ರ ನನ್ಗಂತೂ ಅರ್ಥ ಆಗ್ತಿಲ್ಲ. ಜವಾಬ್ದಾರಿ ಇಕ್ಕಬೇಕು ಮಗ ನೀನು. ಜವಾಬ್ದಾರಿಯುತವಾಗಿ ನಿನಗೇನು ಕೊಟ್ರೆ ನಾನೆಲ್ಲ ನೋಡ್ಕ ಅಂತ ಹೇಳ್ಬಿಟ್ಟು ಮೊಮ್ಮಕ್ಳ ಹೆಸರಿಗೆ ಅಂತ ಹೇಳ್ಬಿಟ್ಟು ಬರ್ದಿದ್ದೀನಿ. ಹಾ, ನಿಮ್ಮಂತರಿಂದ ನನಗಂತೂ ನೆಮ್ಮದಿ ಇಲ್ಲ ಬಿಡು. ಮನ್ಯಾಗ ಜವಾಬ್ದಾರಿ ಕೊಟ್ಮೇಲೆ ಜವಾಬ್ದಾರಿ ನೋಡ್ಕೋಬೇಕು. ನಿಮ್ಮ ಅಮ್ಮಂಗೆ ಅರ್ಧ ಇಲ್ಲ, ನಿನಗಂತೂ ಪೂರ್ತಿ ಇಲ್ಲ. ಹ್ಮ್. ಅಯ್ಯೋ, ಬರ್ಲಿ ಇರು, ಅವಳು ಮಾಡ್ತೀನಿ. ಅಪ್ಪ, ನೀನ್ ಏನೇ ಹೇಳು, ಅಮ್ಮನ ಹತ್ರ ಮಾತ್ರ ಆ, ಏನ್ ಏನ್ ಈ ಮುಚ್ಚಿಕತ್ತದೆ ಏನ್ ಹೇಳ್ತದೆ ಅಂತ ಈ ನಡುವೆ ನಂಗೆ ಅರ್ಥನೇ ಆಗ್ತಿಲ್ಲ. ಓ, ಬಂದು ನಿಮ್ಮಮ್ಮ. ಬಾರೆ, ಬಾ ಬಾ. ಅಮ್ಮ, ನನ್ನ ಇದ್ರಾಗ ಇತ್ತಲ್ವಾ ಅಮೌಂಟು, ಬೀರುನಾಗೆ ಇರೋ ಅಮೌಂಟ್ನ ನೀನ್ ಯಾಕೆ ಎತ್ಕೊಂಡು ನನ್ನ ಬೀರುನಾಗಿರೋ ಅಮೌಂಟಾ? ನಾನ್ ಯಾಕಲ್ಲ ಎತ್ಕೊಳ್ಳಿ? ನನಗೇನು ತಲೆಗಿಲೆ ಏನಾರ ಕೆಟ್ಟಬಿಟ್ಟೈತೆ ನಿನ್ ದುಡ್ಡು ಎತ್ಕೊಳಕ್ಕೆ? ನೀನ್ ಎಂಡ್ರ ಎತ್ಕೊಂಡು ಎಲ್ಲ ನನ್ಗೆ ತವ್ರ ಮನೆಗೆ ಸಾಗಾಗ್ತಾವಳೆ. ಅದನ್ನ ಫಸ್ಟ್ ವಿಚಾರ ಮಾಡು. ನನ್ ತಕ್ ಬಂದ್ಬಿಟ್ಟು ನನ್ನನ್ನು ಕೇಳ್ತಾವನಿ ಎಲ್ಲೋಯ್ತು ಎತ್ತೋಯ್ತು ಅಂತ ಹೇಳ್ಬಿಟ್ಟು. ನೀನ್ ಎಂಡ್ರನೋ ಕೇಳು, ಎಲ್ಲ ಹೇಳ್ತಾಳೆ ಎತ್ತೋಯ್ತು ಎಲ್ಲೋಯ್ತು ಅಂತ ಹೇಳ್ಬಿಟ್ಟು. ಸಾಕಮ್ಮ, ನಿನ್ ಸುಳ್ಳು ಪಳ್ಳು ಎಲ್ಲ ಹೇಳಕ್ ಬರ್ಬೇಡ. ನೀನೇನೇ ಎತ್ಕೊಂಡೋಗಿರೋದು ಅಂತ ಬಹಳ ಚೆನ್ನಾಗ್ ಗೊತ್ತು ನನ್ಗೂನುವೆ. ನನ್ನ ಮಗ ಎಲ್ಲ ವಿಚಾರನೂ ಹೇಳ್ದ, ನೀನ್ ದುಡ್ಡು ಎತ್ಕೊಂಡು ಹೋಗಿದ್ದು ನಾವು ಕೊಂಡ್ಮಾರೆ ನೋಡವನಿ. ಅಷ್ಟು ಸಾಲದು ಅಂತ ಪಕ್ಕದ ಮನೆ ಆಂಟಿ ಬಂದ್ಬಿಟ್ಟು ನಿನ್ ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ಅದೇನೋ ತಂದ್ಬಿಟ್ಟು ಇಕ್ಕಿದಿ ಪಕ್ಕದ ಮನೆಗೆ ನೆನಿಯ ಅವ ಆಂಟಿ ಬಂದಿದ್ಲು ಹೇಳಕ್ಕೆ. ಲೇ ಬಂಗಾರಿ, ಇದೇನ್ಲೇ ಮಾಡ್ತಾ ಇದ್ದೆ ನೀನು ಮನೆಯಾಗೆ? ಮನೆ ಮುಳುಗಿಸ್ ತೇಲಿಸ್ಬೇಕು ಅಂತ ಮಾಡ್ತಾ ಇದೀಯೇನೆ? ಆ, ನಿನಗೆ ಏನ್ ತಗೊಂಡ್ ಹಾಕ್ಬೇಕು ಅನ್ನೋ ಕಾಣೆ. ಯಾಕೆ ಕತ್ಕೊಂಡು ಹೋಯ್ತಿದ್ಯಾ ದುಡ್ಡೆಲ್ಲನೂ? ಯಾರಿಗೆ ಕೂಡ ಕತ್ಕೊಂಡು ಹೋಯ್ತಾ ಇದ್ಯಾ ಹೇಳು? ಕಷ್ಟಪಡ್ಬಿಟ್ಟು ಮೈ ಬಗ್ಸ್ಬಿಟ್ಟು ದುಡಿಯೋದಿಲ್ಲ ಮನೆಯಾಗ ನಾವು. ಎತ್ಕೊಂಡು ಎರಡೆರಡು ಮೂರು ಲಕ್ಷ ಎತ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾ ಇದೀಯಾ? ವಾಷಿಂಗ್ ಮಿಷಿನ್, ಫ್ರಿಡ್ಜು, ಟಿವಿ ನಿಂಗೆ ಏನಕ್ಕೆ ಬೇಕಿತ್ತು ಮನೆಯಾಗ? ಆಗ್ಲೇ ವಾಷಿಂಗ್ ಮಿಷಿನ್, ಫ್ರಿಡ್ಜು, ಟಿವಿ ಎಲ್ಲ ಸರಿಯಾಗಿ ಗೊತ್ತು ಐತೆ ತಾನೆ ಮನೆಯಾಗೆ? ಮತ್ ಗೊತ್ತಿದ್ರು ಇನ್ನೇನು ತಗೊಳಕ್ ಹೋದೆ? ಹಾ ಮಮ್ಮ, ಅದು ಅದು ಹಂಗಲ್ಲ. ಅದು ಆ, ಅದು ಅದು ನಾನೇ ನಿಮ್ ದುಡ್ಡಾಗೇನ್ ತಗೊಳ್ಳಿಲ್ಲ ನಾನು. ಅಮ್ಮ, ನಮಗೂ ಕಷ್ಟ ಇರ್ತದೆ. ನಾವು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡಿರ್ತೀವಿ. ಈ ನಡುವೆ ಗೊತ್ತಲ್ಲ, ಬೆಳೆ ಎಲ್ಲ ಕಮ್ಮಿ ಆಗೈತೆ, ಬಿಸಿಲು ಬೇರೆ ಶಾನೆ ಆಗೋಗ್ಬಿಟ್ಟು. ಅಂತದ್ರಾಗ ನೀನ್ ಎರಡೆರಡು ಮೂರು ಲಕ್ಷ ಲೆಕ್ಕ ಇಲ್ದಂಗೆ ತಗೊಂಡು ಹೋಗ್ಬಿಟ್ರೆ ಇವತ್ತು ಬೇರೆ ಒಂದು 10-20 ಸಾವಿರ ರೂಪಾಯಿ ಎತ್ಕೊಂಡೋದಂತೆ ಎಲ್ಲನೂ ಹೇಳ್ದ ನನಗೆ ನನ್ನ ಮಗ. ನೀನ್ ಹಿಂಗೆಲ್ಲ ಮಾಡ್ತಾ ಇದ್ರೆ ಮನೆ ಮುಳುಗೋಗ್ಬಿಡ್ತದೆ ಅಷ್ಟೇ ನೀನಿಯ. ನಾವು ಮನೆ ಮ್ಯಾನೇಜ್ ಮಾಡ್ಬೇಕು ತಾನೇ. ಏಸ್ ಖರ್ಚೈತೆ ಇನ್ನೂ ಅದೆಲ್ಲ ನೋಡ್ಕೋಬೇಕು. ಅದು ಯಾಕಮ್ಮ ತಗೊಂಡೋಗ್ತೀಯ ನೀನು? ತಗೊಂಡೋಗೋದಲ್ದೆ ನನ್ನ ಹೆಂಡತಿ ಮೇಲೆ ತರ್ತೀಯ ನೀನು? ಆ, ಥೂ, ನೀ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣಮ್ಮ. ಏನೇ ಬಂಗಾರಿ, ಹಾ, ನಿಂಗೆ ಎಷ್ಟು ಕೂತ್ರು ಮಾನ ಬರೋದಿಲ್ಲ. ಈಗ ಬೊಗಳೆ ಅದೆಲ್ಲೂ ತಗೊಂಡೋಗೋದು ಯಾರು ಕೊಟ್ಟೆ ಕಾಸು ಅಂತ ಬೊಗಳೆ ಬೊಡ್ಡಿಗೆ ಬಿಟ್ಟಿದ್ಯಾ ಎಲ್ಲನೂ. ಏನೂ ಗೊತ್ತಿಲ್ದಿರ ಮನೆಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ಅವಳು ಹಗ್ಲು ರಾತ್ರಿ ಎಣಿಕೊಂಡು ಸಾಯ್ತಾವಳೆ. ಅವಳಂತೂ ಒದ್ದಾಡ್ತಾವಳೆ ಅಲ್ಲಿ ಜೀವನ ಮಾಡಕ್ ಆಗ್ದಿದ್ದಂಗೆ. ಅವ್ರ ಮನೆಯಾಗ ಒಂದು ಟಿವಿ ಇಲ್ಲ, ಒಂದು ಫ್ರಿಡ್ಜ್ ಇಲ್ಲ, ಒಂದು ವಾಷಿಂಗ್ ಮಿಷಿನ್ ಇಲ್ಲ, ಏನೂ ಇಲ್ಲ. ನನ್ನ ಮಗಳು ಹಗ್ಲು ರಾತ್ರಿ ಅಂತ ಕಷ್ಟ ಪಡ್ಕೊಂಡು ಅವಳು ಒದ್ದಾಡ್ತಾವಳೆ. ಅದಕ್ಕೆ ನಿನಗೆ ನಾನು ಯಾಕೆ ಸುಮ್ಕೆ ನಿನಗೆ? ಅವಳು ಕಷ್ಟಪಡಬೇಕು, ನನ್ನ ಮಗಳೇ ಅಲ್ವಾ? ನಮ್ಮ ಮನೆಯಾಗಂತೂ ಎಲ್ಲ ಸಾಮಾನು ಐತೆ. ಇನ್ನು ಯಾಕೆ ಸುಮ್ಮನೆ ಅವಳ ಮನೆಗೆ ಒಬ್ಳು ಮನೆಗೆ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನಾನೇ ತಗೊಂಡೋಗಿದ್ದು ಕೊಡೋಣ ಅಂತ ಹೋದೆ. ಆ ಬಡ್ಡಿ ನನ್ನ ಮಗ ಅವನಲ್ಲ ಅಳಿಯ ಮನೆ ತೊಳೆಯ. ಅವನಂತೂ ಬ್ಯಾಡವೇ ಬೇಡ ನನಗೆ ಅಂತ ಕುಂತ್ಕೊಬಿಟ್ಟರಿ. ಅದಕ್ಕೆ ನೀ ಅಂತಾನೆ ಮಾಡೋಕ್ಕಾಯ್ತದೆ. ಉಕ್ಕೊಂಡು ಹಂಗೇನಿಯೇ ಬಂದ್ಬಿಟ್ಟೆ. ಬಿಡು ಇನ್ನೇನು ಅಂತ. ಇನ್ನು ಮನೆಗೆ ಸಾಮಾನು ತಂದರೆ ಗೊತ್ತಾಯ್ತದೆ ಅಂತ ಹೇಳ್ಬಿಟ್ಟು ನಾನೇನಿಯ ಪಕ್ಕದ ಮನೆಗೆ ಹಂಗೇನೇ ಇಕ್ಕದೆ. ಅಲ್ಲೇ ಇದ್ರೆ ಗೊತ್ತಾಗಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾನೇನೇ ಇಕ್ಕದೆ. ಅಷ್ಟೇನಿಯ. ಅಷ್ಟು ಬಿಟ್ರೆ ಬೇರೆ ಯಾವುದೋ ಉದ್ದೇಶಕ್ಕೆ ನಾನೇನು ಎತ್ಕೊಂಡೋಗಿಲ್ಲ ರೀ. ನನ್ನ ಮಾತು ನಂಬಿ ನನಗೇನು ತಲೆ ಕೆಟ್ಟೈತೆ ಸುಮ್ಮನೆ ದುಡ್ಡು ಎತ್ಕೊಂಡು ಹೋಗೋಕ್ಕೆ? ಯಾರು ಹೇಳಿದ್ ನಿನ್ಗೆ ಅವನು ಕೊಡು ಅಂತ ಹೇಳ್ಬಿಟ್ಟು? ಆ, ಯಾರು ಹೇಳಿದ್ದು ನಿನ್ಗೆ? ಯಾವ ಲೋಫರ್ ನನ್ನ ಮಗ ಹೇಳ್ದ ಹೇಳು ನಿನ್ಗೆ? ಆ, ಕೊಟ್ಬಿಡು ಅಂತ ಯಾರು ಹೇಳಿದ್ ನಿನ್ಗೆ? ಬಿಕಾರಿ ನೀನು. ಕೊಟ್ಬಿಟ್ಟು ಮದುವೆ ನಮ್ಮನ್ನ ಏನಾರ ಕೇಳ್ಬಿಟ್ಟು ಮದುವೆ ಮಾಡ್ದೇನೆ ನಮ್ಮನ್ನ? ಹೆಂಗ ಅವಳ ಪಾಡ್ಗಳು ಬಾಳ್ ಮಾಡ್ಕೊಂಡು ಬಿದ್ದಿರ್ತಾಳೆ, ನೀನ್ ಮುಚ್ಕೊಂಡಿಲ್ ಬಿದ್ದಿರ್ಬೇಕು. ಆ ಕಡೆ ನೀನ್ ತಲೆ ಹಾಕೋದಕ್ಕೇನೆನಿಯ ಎಲ್ಲನ್ವೇ ತಲೆನೋವಾಗ ಸುಮ್ಕೆನೆನಿಯ. ಅವ್ರು ಹೆಂಗೋ ಅವಳು ಕಷ್ಟ ಪಟ್ಕೊತಾಳೆ, ಅವಳು ಜೀವನ ಮಾಡ್ತಾಳೆ. ನೀನು ಹೋಗಿ ದುಡ್ಡುಗಳು ಪಡ್ಡುಗಳು ಎಲ್ಲ ಕೊಡ್ತಾ ಇದ್ರೆ ಅವಳು ಹಂಗೆಲ್ಲ ಜೀವನ ಮಾಡ್ಕೊತಾಳೆ. ಆ, ಕೂಳುಗಂತೂ ನಡೀತಾ ಇತ್ತಾನೆ. ನೀನೇನೇನಿಯ ನಿನ್ ಒಳ್ಳೆಯನ್ನು ನಿನ್ ಮಗಳನ್ನ ಸೋಂಬೇರಿ ಮಾಡ್ತಾ ಇದೀಯಾ? ನೀನು ಯಾವಾಗಿದ್ರೆ ಎಲ್ಲನೂ ಯಾಕೆ ಹಿಂಗಾಗೋದು? ಬಿತ್ರಿನ್ ತಗೊಬಿಟ್ಟು ಬಂದು ನನ್ನ ಮಗಳು ಕಷ್ಟದಾಗಿರೋದು ನನ್ನ ಕೈಲಿ ನೋಡಕ್ಕಾಗಕ್ಕಿಲ್ಲ. ಎಲ್ಲನೂ ಊಟ ಯಾರೋ ಮೊಮ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬರ್ದಿರ ಆಸ್ತಿ ಎಲ್ಲನೂ ಈ ಮನೆಯಾಗೆ ನನಗೂ ಆಸ್ತಿನಾಗೆಲ್ಲ ಕೊಡ್ಬೇಕು ನನ್ನ ಮಗಳಿಗೂ. ನನ್ನ ಮಗಳದು ನನ್ನ ಮಗಳು ಕೊಟ್ಬಿಡಿ, ಎಲ್ಲ ಸಂದಕೇನಿಯ ಇತ್ತಾಳೆ. ನಾನು ಹೇಳಿದ್ದೇನೆ, ನಿಮಗೆ ಕೊಟ್ಬಿಟ್ರೆ ಎಲ್ಲ ನುಂಗ್ಬಿಟ್ಟು ನೀರು ಕುಡಿದು ಬಿಡ್ತೀರಾ ಒಂದೇ ಕಿತನೆಯ. ಮೊಮ್ಮಕ್ಳಿಗೆ ಅಂತ ಬರೆದ್ರೆ ಮುಂದೆ ಮೊಮ್ಮಕ್ಳು ಹುಟ್ಟಿ ಅವ್ರು 18 ವರ್ಷ ಆಗೋ ತನಕ ಆಸ್ತಿ ಏನು ಆಗಕ್ಕಿಲ್ಲ, ಹಂಗೆ ಇರ್ತದೆ ಅನ್ನೋ ಉದ್ದೇಶಕ್ಕೆ ಅಷ್ಟೇನಿಯ ಮೊಮ್ಮಕ್ಳಿಗೆ ಬರ್ಕೊಡ್ತೀನಿ ಅಂತ ಹೇಳಿದ್ದು. ಅದ್ಬಿಟ್ರೆ ನಾನೇನಾರ ಬೇರೆ ಉದ್ದೇಶ ಕೇಳಿದ್ನೆ ನಾನು ಏನಾರು? ಹಾ, ನೀನ್ ಯಾಕೆ ಅರ್ಥ ಮಾಡ್ಕೊಂಡಂಗಿಂತ ಕೆಲಸ ಮಾಡ್ತೀಯೋ? ನೋಡೆ ಬಂಗಾರಿ, ಇನ್ನೊಂದು ಕಿತ ಏನಾದ್ರೂ ದುಡ್ಡು ಮನೆಯಿಂದ ₹1 ಕಳ್ತನ ಆಗ್ಬೇಕು, ಗ್ರಾಚಾರನೇ ಬಿಡಿಸ್ಬಿಡ್ತೀನಿ ನಾನಂತೂ. ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಗ್ರಾಚಾರ ಕೆಟ್ಬಿಟ್ಟಿರ್ತದೆ ಅಂತ ನಿಂದಂತೂ. ₹1 ಮನೆಯಿಂದ ಮುಟ್ಕೊಡ್ದು ಬಡ್ಡಿಗೆ ಅಂತ ಊರ್ ತುಂಬಾ ಬಡ್ಡಿ ಬಿಟ್ಕೊಂಡಿದ್ಯಾ? ಹೋಗು ಸುಲಿ ಮಾಡ್ಕೊಬಿಟ್ಟು ಬಾ ಹೋಗು ಎಲ್ಲನೂ. ಏನೋ
ಎಲ್ಲ ನೀನೆ ಬುದ್ಧಿವಂತೆ ಅಂತ ಎಲ್ಲಾ ಜವಾಬ್ದಾರಿ ನಿನ್ ತಲೆ ಮೇಲೆ ಹಾಕ್ಬಿಟ್ಟು ನಾನು ಆ ದೇವಸ್ಥಾನ ಅದು ಇದು ಅಂತ ತಿರ್ಕೊಂಡಿದ್ದೆ. ಆದ್ರೆ ಮಾಡಿದ್ದೇನ್ ನೀನು? ಹಾ ಎಲ್ಲ ಹಾಳು ಮಾಡಾಕ್ಬಿಟ್ಟೆ ನೀನಂತೂನುವೆ. ಥು, ದುಡ್ದಿದ್ ದುಡ್ಡು ಪಡ್ಡು ಎಲ್ಲ ಒತ್ಕೊಂಡೋಗಿ ನಿಂಗೆ ಆಗ್ತಾ ಇದ್ರೆ ಸರಿ. ಇವತ್ತು ಎಲ್ಗೋಗಿದ್ದೆ? ಏನಕ್ಕೆ ಹೋಗಿದ್ದೆ ಇವತ್ತು? ನನ್ನ ಮಗಳಿಗೆ ಒಂದ್ 4 ಜೊತೆ ಬಟ್ಟೆ ಕೊಡ್ಸ್ಬಿಟ್ಟು ಬರನಿ, ಹಬ್ಬಕ್ಕೆ ಉಗಾದಿ ಬಂತಲ್ಲ, ಅದಕ್ಕೆ ಒಂದ್ 4 ಜೊತೆ ಬಟ್ಟೆ ಕೊಡ್ಸ್ಬಿಟ್ಟು ಬರನಿ ಅಂತ ಹೋಗಿದ್ದೆ. ಯಾಕೆ? ಹಾ ಕಟ್ಕೊಂಡನ್ ಕೊಡ್ಸಕ್ಕಿಲ್ವಂತ? ಹಾ ಮಂತಾಗ ಹೋಗ್ಬಿಟ್ಟು ಒಂದ್ ಜೊತೆ 2 ಜೊತೆ ಕೊಡಿಸ್ಬಿಟ್ಟು ಬರ್ಬೇಕಿತ್ತು. ನೀನ್ ಯಾಕೆ ಕಲ್ಕೊಂಡು ಹೋಗಿದ್ದೆ? ಮನೆಗೆ ಆಮೇಲೆ ಎಲ್ಲ ಕೆತ್ತಾರೆ ಬಿಟ್ಬಿಟ್ಟು ನೀನು ದುಡ್ಡು ಎತ್ಕೊಂಡು ಇಲ್ಲಿಂದ ಹೋಯ್ತಾ ಇದ್ರೆ ಗಂಡು ಮಗ ಮನೆಗಿರೋ ಏನ್ ಮಾಡ್ಬೇಕು ಹೇಳು? ನನಗೆ ಗೊತ್ತಿಲ್ಲ. ನನ್ನ ಮಗಳಿಗೆ ಬರೋ ಭಾಗ ಬಂದ್ಬಿಡ್ಲಿ, ಭಾಗ ಬಂದ್ಬಿಟ್ರೆ ಆಮೇಲೆ ನನ್ನ ಪಾಡೋನು ಸುಮ್ಕಿರ್ತೀನಿ. ನಂಗೆ ಯಾವನ್ ಸವಸನೂ ಬೇಕಿಲ್ಲ. ನನ್ನ ಮಗಳು ಸಂದಕ್ಕಿರ್ಬೇಕು ಮೊದ್ಲು ನೀ ಅಷ್ಟೇ ನೀ. ಅಷ್ಟು ಬಿಟ್ರೆ ನಾನು ಏನು ಕೇಳ್ಕೊಳಕ್ಕಿಲ್ಲ. ನನ್ನ ಮಗಳದ್ ಕೊಡೋದು ಕೊಟ್ಬಿಡಿ, ರಾಣಿ ತರ ಇತ್ತಾಳ ಅವಳುನುವೆ. ನೀವು ನನ್ಗೆ ಏನಂತ ಹೇಳಿದ್ರಿ ಹೇಳಿ? ಎಲ್ಲ ಕೊಡ್ತೀನಿ, ಇಬ್ರು ಮಕ್ಳಿಗೂ ಕೊಡ್ತೀನಿ ಅಂತ ಹೇಳಿದ್ರಿ ತಾನೇ. ಈ ಮಗ ಮಾತ್ರ ಸೌಖ್ಯವಾಗಿ ಜೀವನ ಮಾಡ್ಕೊಂಡಿರ್ಬೇಕು. ಆದ್ರೆ ನನ್ನ ಮಗಳು ಮಾತ್ರ ಅಲ್ಲಿ ಸಾಯ್ಬೇಕೇನು ಅಲ್ಲಿ ಅವನ ಜೊತೆ ಒಡಸ್ಕೊಂಡು ಬಡಿಸ್ಕೊಂಡು? ಇದೆಲ್ಲ ಆಗದಿರೋ ಕೆಲಸ. ನನ್ನ ಮಗಳ ಆಸ್ತಿ ನನ್ನ ಮಗಳು ಕೊಟ್ಬಿಡಿ, ಹೆಂಗೋ ನಾವು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಯ್ತೀವಿ. ಅಪ್ಪ, ಮಕ್ಕಳು ಮೊಮ್ಮಕ್ಕಳು ಅದು ಇದು ಅಂತ ಅಲ್ಲ, ಸುಮ್ಮನೆ ನನಗುನ್ವೆ ಈ ಕಷ್ಟ ನೋಡಕ್ ಆಯ್ತಿಲ್ಲ. ಕೊಡಂಗಿದ್ರೆ ಕೊಟ್ಬಿಡಿ ಅಂತ ಇಬ್ರಿಗುನ್ವೆ ಅರ್ಧರ್ದ್ವಾ. ಇನ್ನು ಅದನ್ನ ಬಿಟ್ಬಿಟ್ಟು ನನ್ನ ಕೈಲಿ ತಾನೇ ಏನ್ ಮಾಡಕ್ ಆಯ್ತದೆ? ಈ ಪಾರ್ಟಿ ಮಾಡ್ತಾರಲ್ಲ ಇವರೆಲ್ಲನೂ, ಈ ಪಾರ್ಟಿ ದೌಲತ್ತು ದುರಂಕಾರ ಅದು ಇದು ಅಂತ ಮಾಡ್ತೈತಲ್ಲ. ಇನ್ನು ನಾನ್ ತಾನೇ ಏನ್ ಮಾಡ್ಲಿ ಹೇಳು? ಅಮ್ಮಂಗೆ ನನಗಿನ್ನ ಅವಳಂದ್ರೆ ನೀಯ ಬಲಿಷ್ಟ. ಆಯ್ತು ಬಿಡಿ, ಇನ್ನೇನಂತೆ ಕೊಟ್ಬಿಡಿ ಅಂತ ಅರ್ಧ ಭಾಗ ನೀನಿಯ ಎತ್ಕೊಂಡು ಹೋಗಿ ಏನಾರ ಮಾಡ್ಕೊಂಡ್ಲಿ. ನಮ್ಮ ಮನೆಗೆ ನಾನು ದುಡಿಯೋ ದುಡ್ಡಾದ್ರೂ ಉಳಿತದೆ. ನಾನು ನನ್ನ ಹೆಂಡತಿ ಇಬ್ರು ದುಡಿದ್ರುನುವೆ ಮನೆಗೆ ಸಾಕಾಯ್ತಿಲ್ಲ ಇಲ್ಲಿ. ಎಲ್ಲನೂ ಈಗ ಹಿಂಗೆ ಹೋಯ್ತಾಯ್ತು ಎಲ್ಲ ದುಡ್ಡು ಹಿಂಗೆ ಹೋಗಿ 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 ಲಾಸ್ಟ್ಗೆ ಅರ್ಧ ಭಾಗ ಹೋಗೋದಕ್ಕಿನ ಇವಾಗ ಯಾತಾಗ ಹೋಗ್ಬಿಡ್ಲಿ ಅಪ್ಪ, ಅರ್ಧ ಭಾಗ ಕೊಟ್ಬಿಡು. ಮಗ, ಈ ಪೀರಿಗಳು ಬೈಕ್ ಏನಾರ ನಾನು 10 ರೂಪಾಯಿ ಹಾಕ್ತೆ ಅಂದ್ರೆ 10 ರೂಪಾಯಿ ಉಳಿಯಲ್ಲ ಕಣ. ಎಲ್ಲ 3 ತಿರುಪ್ತಿ ನಾಮ ಹಾಕ್ಬಿಟ್ಟು ಹಾಕ್ಸ್ಕೊಂಡು ತಿರುಗ್ಬತ್ತಾರೆ ನಮ್ಮ ತಾಗ ಭಿಕ್ಷೆ ಎತ್ತಕ್ಕೆ. ನಿನಗೆ ಇವಾಗ ಎಷ್ಟು ಆಸ್ತಿ ಕೊಟ್ರು ಉಳಿಸ್ಕೊಳಕ್ ಬರ್ತದೆ ಅಂತ ಅನ್ಕೊಂಡ ಅಯ್ಯೋ ಎಲ್ಲ ಮಾರ್ಕೊಂತೀನಿ ಮಜಾ ಮಾಡಾಕ್ಬಿಡ್ತಾರೆ ಅಂತ ದರಿದ್ರದ ಬಂತುನ್ವೆ. ನಿನ್ಗೆ ಏನ್ ಗೊತ್ತು ಇವ್ ಅಮ್ಮನ ಬಗ್ಗೆ? ಇನ್ನು ಬೇಜಾನೈತ್ ನಿನ್ನ ಹತ್ರ ಮುಚ್ಚಿಕ್ಕಿರೋ ವಿಷಯಗಳು ಒಂದೊಂದೇ ಹೇಳ್ಕೊಂಡು ಹೋದ್ರೆ ತಲೆ ಕೆಟ್ಟೋಯ್ತದೆ. ಅಯ್ಯೋ ನನ್ಗಂತೂ ಇನ್ನೂ ಯಾಕೆ ಇನ್ನೂ ಬದುಕಿದೀನೋ ಅನಿಸ್ತೈತೆ ನನ್ಗಂತೂ. ನನ್ನ ಮಗಳು ಪಾಲಿಂದ ನನ್ನ ಮಗಳು ಕೊಟ್ಬಿಡಿ, ಅಷ್ಟೇ ನೀ ಸಾಕು. ನಿಮ್ಮ ಮನೆಯಾಗ ನಾನು ಯಾಕೆ ಬಂದ್ಬಿಟ್ಟು ದುಡ್ಡು ಎತ್ಕೊಳ್ಳಿ ಹೇಳಿ? ನಾನಂತೂನುವೆ ನೀವು ಹಿಂಗೆ ನೀವು ಯಾರ ಜೊತೆ ನನ್ನ ಬಿದ್ದಿರಿ? ನನಗಂತೂ ಅದೆಲ್ಲ ಬೇಕಿಲ್ಲ. ನನಗೇನು ನನ್ನ ಮಗಳು ನಾನು ಚೆನ್ನಾಗಿರ್ಬೇಕು ಫಸ್ಟ್, ಅಷ್ಟೇ ನೀ. ನನ್ನ ಮಗಳು ಕಷ್ಟಪಟ್ಟ ನನ್ನ ಕೊಳ್ಳೆಲ್ಲನೂ ಹಿಂಡಿಸ್ದಂಗೆ ಆಯ್ತದೆ. ನನ್ನ ಮಗಳು ಹಂಗೆಲ್ಲ ಕಷ್ಟಪಡೋದು ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ಅದು ಏನು ಮಾಡ್ತೀರೋ ಮಾಡ್ಕೊಂಡು ಹೋಗಿ. ಅಮ್ಮ, 3 ಲಕ್ಷ ರೂಪಾಯಿ ತಗೊಂಡೋದಲ್ಲ, ಆ ದುಡ್ಡಾದ್ರೂ ವಾಪಸ್ ಕೊಡು. ನನ್ನ ಫ್ರೆಂಡು ಕೊಡ್ತೀನಿ ಅಂತ ಹೇಳಿದೀನಿ. ಈಗ ಅವನಿಗೆ ದುಡ್ಡು ಕೊಡ್ಲೇಬೇಕು. ಏನೋ ಇಡೀ ಮನೆ ನೀನು ಒಬ್ಬನೇನೆ ಯಜಮಾನ? ನೀನು ಒಬ್ಬನಿಗೆ ಏನು ದುಡ್ಡಿನ ಖರ್ಚಲ್ಲ ಬೇರೆ ನಮ್ಗೇನು ಖರ್ಚಿರಕ್ಕಿಲ್ವಾ? ನನ್ನ ಮಗಳಿಗೆ ಇಕ್ಕಿದಿನೋ ನಾನು ಯಾರು ಇಕ್ಕಿದಿನೋ ಈ ಮನೆಯಾಗ ನನಗೂ ಹೊಕ್ಕೈತೆ, ನಾನು ತಗೋತೀನಿ ಅಷ್ಟೇನೆ. ಈ ಮನೆಯಾಳಿಗೆ ಏನ್ ಮಾಡ್ಲಿ ನಾನು? ತಲೆನೇ ಓಡ್ತಿಲ್ವಲ್ಲ ಮಗ. ನಿನ್ನ ಹತ್ರ ಸಾವಿರಾರು ವಿಷಯಗಳು ಮುಚ್ಚಿಕ್ಕಿದೀನಿ ಮಗ. ನಿನಗ್ ನೋವಾಯ್ತದೆ ಅಂತ ಎಲ್ಲ ಹೇಳಿದ್ರೆ ನೀನೇ ತಿರುಗಿ ಬಿದ್ಬಿಡ್ತೀಯ. ಏನ್ ಮಾಡ್ತೀಯ? ಬ್ಯಾಡ 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 ಅಂತ ಒಟ್ಟಿಗೆ ಹಾಕೊಂಡು ಜೀವನ ಮಾಡ್ತಾ ಇದೀನಿ. ಎಲ್ಲೋದ್ಲು ನೀನ್ ಎಂಡ್ರು ಕರಿ ನನ್ನ ಸೊಸೆನ. ಎಲ್ಲನೂ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಲೆಕ್ಕಾಚಾರ ಎಲ್ಲನೂ ನೋಡಕ್ ಕೇಳು ನೀಟಾಗಿ. ಅದು ಏನೇನೈತೆ ಎತ್ತೆ ತೊಯ್ತೈತಿ ಅಂತ ಅಲ್ಲ. ಇಷ್ಟೊಂದೆಲ್ಲ ದುಡಿದ್ರು ಮನೆಯಾಗ ನಯ ಪೈಸಾ ದುಡ್ಡಿರಕ್ಕಿಲ್ವೇ? ಅಪ್ಪ, ಅಮ್ಮ ಇಷ್ಟು ದಿನ ದುಡ್ದಿರೋ ದುಡ್ಡಾಗೆ ಏನೂ ಇಲ್ಲ ಕಣಪ್ಪ. ಅಲ್ಲಿ ಎಲ್ಲ ಖಾಲಿ ನೆನೆಯ ಏನ್ ಬಡ್ಡಿ ಗಿಡ್ಡಿ ಅಂತದೆ. ದುಡ್ಡು ಮಾತ್ರ ಮನೆಯಾಗ ಗೊತ್ತು, ಪೈಸನೂ ಇಲ್ಲ ಕಣಪ್ಪ. ಅದು ಎಲ್ಲಿ ಹೋಯ್ತಾಯ್ತೋ ಏನಾಯ್ತಾಯ್ತೋ ನನಗಂತೂ ಗೊತ್ತಿಲ್ಲ. ನನಗೆ ನೀವು ಜವಾಬ್ದಾರಿ ಕೊಡೋದಕ್ಕಿಂತ ಮುಂಚೆ ದುಡ್ಡು ಸಹ 1 ರೂಪಾಯಿ ಇಲ್ಲ. ಇನ್ನೇನ್ ಮಾಡಿದ್ದಾಳೆ? ಎಲ್ಲ ನುಂಗ್ ನೀರು ಕುಡ್ದಿದ್ದಾಳೆ ಬೊಡ್ಡಿ.